ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೇ, ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ನೋಡಿ, ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಒಂದು ಮುಖ್ಯವಾದ ಒಂದು ವಿಚಾರ, ಒಂದು ಸುಂದರವಾದಂಥ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದ ಒಂದು ಜ್ಯೋತಿಷ್ಯ ವಿಚಾರ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಹೇಗೆ ಒಬ್ಬ ಮನುಷ್ಯನ ಜೀವನದಲ್ಲಿ ನಾಟಕ ಅಥವಾ ನಟನೆ ಅಥವಾ ಏನು ಆ್ಯಕ್ಟಿಂಗ್ ಅಂತೀವಲ್ಲ, ಅದು ಸಿನಿಮಾ ಕ್ಷೇತ್ರದಲ್ಲಿ ಒಂದು ಆ್ಯಕ್ಟ್ ಮಾಡೋದು, ಕರಿಯರ್ ಸ್ಟಾರ್ಟ್ ಮಾಡೋದಿರ್ಬೋದು, ಅಥವಾ ಅವ್ರ ಫೀಲ್ಡ್ ಸಿನಿಮಾ ಕ್ಷೇತ್ರದಲ್ಲಿ ಏನಾದರೂ ಹೋಗೋ ಚಾನ್ಸಸ್ ಇದ್ದರೆ ಅದು ಯಾವ ರೀತಿ ಒಂದು ಗ್ರಹಗಳ ಯೋಗ ಇದ್ದರೆ ನಮ್ಗೆ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ನೋಡಿ, ನಮಗೆ ಮೊಟ್ಟ ಮೊದಲಾಗಿ ಯಾವುದೇ ಒಂದು ವ್ಯಕ್ತಿ ಜಾತಕದಲ್ಲಿ ಅಥವಾ ವ್ಯಕ್ತಿ ಒಂದು ಇದರಲ್ಲಿ ಕ್ಯಾರೆಕ್ಟ್ರಲ್ಲಿ ಅವ್ನು ಆ್ಯಕ್ಟ್ ಮಾಡ್ತಾನೆ, ಸಿನಿಮಾ ಕ್ಷೇತ್ರಕ್ಕೆ ಹೋಗ್ತಾನೆ, ಅವ್ನಿಗೆ ಯೋಗ ಇದೆ ಅಂತ ನಮ್ಗೇನಾದರೂ ಗೊತ್ತಾಗಬೇಕು ನಮ್ಮ ಜಾತಕದಲ್ಲಿ ಅಂದರೆ 3-4 ಗ್ರಹಗಳ ಮೇನ್ ಇಂಪಾರ್ಟೆಂಟು ಒಂದು ಪ್ರಭಾವನೇ ಅದಕ್ಕೆ ಮೂಲ ಕಾರಣ. ಅದು ಬಂದು ಶುಕ್ರ ಮತ್ತು ಬುಧ. ಫಸ್ಟ್ ಪ್ರಿಫರೆನ್ಸ್ ಬಂದೇ ಶುಕ್ರ ಮತ್ತು ಬುಧ, ಆಮೇಲೆ ರವಿ, ಆಮೇಲೆ ಚಂದ್ರ. ಈ ರೀತಿ ಒಂದು ಮೇನು ಶುಕ್ರ, ಬುಧ, ರವಿ, ಬುಧಾದಿತ್ಯ ಯೋಗ, ಲಕ್ಷ್ಮೀನಾರಾಯಣ ಯೋಗ, ಇವು ಯಾವ್ಯಾವ ಭಾವದಲ್ಲಿದ್ದು ಯಾವ ರೀತಿ ಒಂದು ದೃಷ್ಟಿಗಳು ಒಳಪಟ್ಟಿದ್ರೆ ಈ ಒಂದು ಸಿನಿಮಾ ಕ್ಷೇತ್ರದಲ್ಲಿ ನಾವು ಹೆಸರು ಮಾಡ್ಬೋದು, ಅಥವಾ ಹೋಗ್ಬೋದು, ನಟನೆ ಮಾಡ್ಬೋದು, ಒಂದು ಆ್ಯಕ್ಟಿಂಗ್ ಚಾನ್ಸಸ್ ಸಿಗ್ಬೋದು. ಆ ಥರ ಒಂದು ಸ್ವಭಾವನ ತಿಳಿಸ್ಕೊಡ್ತೀನಿ. ನೋಡಿ ಯಾವ ರೀತಿ ಅಂದರೆ, ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಲಗ್ನ ಇರಲಿ, ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ಮಿಥುನ ಲಗ್ನ ತಗೊಂಡಿದ್ದೀನಿ. ಲಗ್ನದಲ್ಲಿ ರವಿ, ಬುಧ, ಶುಕ್ರ ಈ 3 ಗ್ರಹಗಳೇನಾದರೂ ಇದ್ದರೆ, ಯಾವುದೇ ಲಗ್ನ ಆಗಿರಲಿ, ಜಾತಕದಲ್ಲಿ ಯಾವುದೇ ಲಗ್ನ ಆಗಿರಲಿ, ಆ ಲಗ್ನದಲ್ಲಿ ರವಿ, ಬುಧ, ಶುಕ್ರ ಇದ್ದು ಲಗ್ನಾಧಿಪತಿ ಅಲ್ಲೇ ಇದ್ದರೆ, ಅಥವಾ ಲಗ್ನಾಧಿಪತಿ ಏನಾದರೂ ಪಂಚಮ ಅಥವಾ 9 ಅಥವಾ 10 ಅಥವಾ 7, ಪ್ರಮುಖವಾಗಿ 7 ಮತ್ತು 5, 9 ಈ ಸ್ಥಾನಗಳೇನಾದರೂ ಇದ್ದರೆ, ಮೂಲ ತ್ರಿಕೋಣ ಸ್ಥಾನಗಳೇನಾದರೂ ಇದ್ದರೆ, ಖಂಡಿತ ಇವರಿಗೆ ಒಂದು ಸಿನಿಮಾ ಕ್ಷೇತ್ರದಲ್ಲಿ ಅಭಿನಯ ಆ್ಯಕ್ಟಿಂಗ್ ಮಾಡೋದಕ್ಕೆ ಅಂತ ಚಾನ್ಸಸ್ಸು, ಅಥವಾ ಆ್ಯಕ್ಟ್ ಮಾಡೋಕ್ಕೆ ಯೋಗ್ಯತೆ, ನಾಟಕ, ನಟನೆ, ಆ್ಯಕ್ಟಿಂಗ್ ಅಂತೀವಲ್ಲ, ಆ ಒಂದು ಗುಣ ಇವರು ರಕ್ತಗತವಾಗಿ ಬಂದಿರುತ್ತೆ. ಜಾತಕದಲ್ಲಿರತಕ್ಕಂಥ ಒಂದು ಅಂಶ ಇವರ ಜೀವನಕ್ಕೂ ಅದು ಆ್ಯಕ್ಟಿಂಗ್ ಆಗಿ ಕೆಲಸ ಮಾಡುತ್ತೆ. ಅದು ಲಗ್ನದಲ್ಲಿ ರವಿ, ಬುಧ, ಶುಕ್ರ ಇರಬೇಕು. ಲಗ್ನಾಧಿಪತಿ ಚೆನ್ನಾಗಿರಬೇಕು. ಲಗ್ನಾಧಿಪತಿ ಶುಕ್ರನ ನಕ್ಷತ್ರದಲ್ಲಿ ಅಥವಾ ಬುಧನ ನಕ್ಷತ್ರದಲ್ಲಿ ಇರಬೇಕೆಲ್ಲಾದ್ರೂ. ಫಾರ್ ಎಕ್ಸಾಂಪಲ್ ನೋಡಿ, ಇದು ಮಿಥುನ ಲಗ್ನದಲ್ಲಿ ರವಿ, ಶುಕ್ರ ಇದ್ರು ಅಂತ ಇಟ್ಕೊಳ್ಳಿ. ಬುಧ ಏನಾದರೂ ಇಲ್ಲಿದ್ದರೆ ಓಕೆ. ಬುಧ ಅಕಸ್ಮಾತ್ ಇಲ್ಲಿಲ್ಲ ಅಂದರೆ, ಈ ಬುಧ ಬಂದು ಇಲ್ಲಿ ಧನುರ್ರಾಶಿಯಲ್ಲಿ 7ರಲ್ಲಿದ್ದರೆ ಶುಕ್ರನ ನಕ್ಷತ್ರದ ಇರಬೇಕು. ಶುಕ್ರ ಎಲ್ಲಿರುತ್ತೆ? ಶುಕ್ರ ನಕ್ಷತ್ರ ಅದು ಪೂರ್ವಾಷಾಢ ನಕ್ಷತ್ರ ಇಲ್ಲಿರುತ್ತೆ. ಈ ಪೂರ್ವಾಷಾಢ ನಕ್ಷತ್ರದ ಏನಾದರೂ ಇಲ್ಲಿ ಬುಧ ಬಂದರೆ ಅವರು ಆ್ಯಕ್ಟಿಂಗ್ ಮಾಡ್ತಕ್ಕಂಥ ಎಲ್ಲ ಯೋಗ್ಯತೆ, ಗುಣ, ಕ್ಯಾರೆಕ್ಟರ್ ಅವರಲ್ಲಿರುತ್ತೆ. ಅಥವಾ ಅವ್ರ ಸಿನಿಮಾ ಕ್ಷೇತ್ರ ಅಂತ ಹೋದರೆ ಖಂಡಿತ ಅವ್ರಿಗೆ ಚಾನ್ಸಸ್ ಸಿಕ್ತು, ಅಲ್ಲಿ ಡೆವಲಪ್ಮೆಂಟ್ ಆಗುವಂಥ ಎಲ್ಲ ಒಂದು ಅವಕಾಶನೂ ಇರುತ್ತೆ. ಆದರೆ ಒಂದು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಈ ಭಾವಗಳಿಗೆ 1 ಅಥವಾ 7 ಲಗ್ನಾಧಿಪತಿಗೆ ಆಗಲಿ, ರವಿ, ಬುಧ, ಶುಕ್ರ ಇವರಿಗೆ ಆಗಲಿ ಅದು ಕೆಟ್ಟ ದೃಷ್ಟಿಗಳು, ಕೆಟ್ಟ ಒಂದು ಏನು ಫಾರ್ ಎಕ್ಸಾಂಪಲ್ ಕುಜನ ಅಷ್ಟಮ ದೃಷ್ಟಿ, ಕುಜನ 4ನೇ ದೃಷ್ಟಿ, ಶನಿ 3ನೇ ದೃಷ್ಟಿ, ಅಲ್ಲ ಶನಿ ಅಷ್ಟಮಾಧಿಪತಿಯಾಗಿ ಶನಿ ಬಂದು ಕೂತ್ಕೊಳ್ಳೋದು, ಮತ್ತು ರಾಹು ಕೇತುಗಳು ಒಂದು ಕೆಟ್ಟ ಪ್ರಭಾವ ಬೀರೋದಿದ್ರೆ ಇದ್ದರೆ ಆ ಒಂದು ಯೋಗ ನಿಷ್ಫಲ ಆಗ್ತದೆ ಅಥವಾ ಭಂಗ ಆಗ್ತದೆ. ಇದೊಂದು ಭಾವ. ಇನ್ನೊಂದು ನೆಕ್ಸ್ಟ್ ವಿಚಾರ ಏನಂದರೆ, ರವಿ ಮತ್ತು ಶುಕ್ರ ಅಥವಾ ಬುಧ ಮತ್ತು ರವಿ ಅಥವಾ ಶುಕ್ರ ಮತ್ತು ಚಂದ್ರ, ಬುಧ 10ನೇ ಮನೆಯಲ್ಲಿ ಇರಬೇಕು, ಕರ್ಮಸ್ಥಾನದಲ್ಲಿ ಇರಬೇಕು. 10ನೇ ಮನೆ ಅಧಿಪತಿ ಲಗ್ನದಲ್ಲೋ ಅಥವಾ 7ರಲ್ಲೋ ಅಥವಾ 5ರಲ್ಲೋ ಇರಬೇಕು. ನೋಡಿ, ಇಲ್ಲಿದೆ ನೋಡಿ, ಇಲ್ಲಿ ಶುಕ್ರ, ಬುಧ, ಚಂದ್ರ 3 ಗ್ರಹನೂ ಇಲ್ಲಿದ್ದಾರೆ. ಈ 10ನೇ ಮನೆ ಅಧಿಪತಿ 5ರಲ್ಲಿದ್ದಾನೆ. ಹಾಗೇನಾಗುತ್ತೆ, ಸಿನಿಮಾ ಕ್ಷೇತ್ರದ ಇದು ಒಂದು ಭಾವ. ಯಾಕೆಂದರೆ ಈ ಕರ್ಮಸ್ಥಾನ ಅಂದರೆ ಉದ್ಯೋಗ, ಏನು ಕೆಲಸ ಮಾಡ್ತೀವಿ ಅದು. ಶುಕ್ರ ಮತ್ತು ಬುಧ ಇವರೆಲ್ಲ ಆ್ಯಕ್ಟಿಂಗು, ಸಿನಿಮಾ ಕ್ಷೇತ್ರ, ನಟನೆ, ಸೌಂದರ್ಯ ಇವನ್ನು ಸಂಬಂಧಪಟ್ಟ ವಿಚಾರದಲ್ಲೆಲ್ಲ ಹಾಸ್ಯ. ಬುಧ ಒಂದು ಹಾಸ್ಯಕಾರಕ, ಶುಕ್ರ ಬಂದು ಸೌಂದರ್ಯಕಾರಕ ಮತ್ತು ಆ್ಯಕ್ಟಿಂಗು ಮತ್ತು ಶೃಂಗಾರ, ನಟನೆ ಎಲ್ಲದಕ್ಕೂ ಬುಧ ಮತ್ತು ಶುಕ್ರ ಹೆಲ್ಪ್ ಮಾಡ್ತಾರೆ. ಚಂದ್ರ ಬಂದು ಕಲ್ಪನಾ ಶಕ್ತಿ, ಪ್ರೀತಿ, ಪ್ರೇಮ, ಕರುಣೆ ಇದೆಲ್ಲ ಬರುತ್ತೆ. ಗುರು ಅದಕ್ಕೆ ಮೋಟಿವೇಶನ್ ಮಾಡ್ತಾನೆ, ಮೇಧಾಶಕ್ತಿ ಕೊಡ್ತಾನೆ. ಕರ್ಮಸ್ಥಾನಾಧಿಪತಿನೇ ಆಗಿರೋದ್ರಿಂದ ಆ ಒಂದು ಕರ್ಮ ಇಲ್ಲಿ ಯಾವ್ಯಾವ ಗ್ರಹಗಳಿರುತ್ತೋ ಆ ಗ್ರಹಗಳಿಗೆ ಸಂಬಂಧಪಟ್ಟ ಕರ್ಮನೇ ಮಾಡ್ತಾರೆ, ಅಂದರೆ ಅದೇ ಕೆಲಸ ಮಾಡ್ತಾರೆ. ಆ್ಯಕ್ಟಿಂಗು ಅದು ಈ ವಿಚಾರಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಇದೇ ಕೆಲಸದಲ್ಲೇ ಮಾಡ್ತಾರೆ. ಯಾಕೆಂದರೆ ಇಲ್ಲಿ ಶುಕ್ರ ಬುಧನ ನಕ್ಷತ್ರದಲ್ಲಿದ್ದು, ಬುಧನು ಅದೇ ನಕ್ಷತ್ರದಲ್ಲಿದ್ದರೆ ಖಂಡಿತ ಆ್ಯಕ್ಟಿಂಗ್ ಸಂಬಂಧಪಟ್ಟಿದ್ದು ಆ ವಿಚಾರಗಳು. ಅಥವಾ ಇಲ್ಲೇನಾದರೂ ಬಂದು ಗುರುವಿನ ನಕ್ಷತ್ರದಲ್ಲಿ ಪೂರ್ವಭದ್ರ ನಕ್ಷತ್ರ, ಉತ್ತರಭದ್ರ ನಕ್ಷತ್ರ ಅಂತ ಬರುತ್ತೆ. ಪೂರ್ವಭದ್ರ ನಕ್ಷತ್ರದಲ್ಲಿ ಬುಧ, ಶುಕ್ರ ಬಂದು ಕೂತ್ಕೊಂಡ್ರೆ ಆಗ ಗುರುವಿನ ನಕ್ಷತ್ರದಲ್ಲಿ ಇರೋದ್ರಿಂದ, ಕರ್ಮಸ್ಥಾನಾಧಿಪತಿ ನಕ್ಷತ್ರದಲ್ಲಿರೋದ್ರಿಂದ ಇಲ್ಲಿ ಗುರು ಬಂದು ಇಲ್ಲಿ ಯಾವ ನಕ್ಷತ್ರ ಬರುತ್ತೆ? ಚಿತ್ತ ನಕ್ಷತ್ರ ಬರುತ್ತೆ, ಸ್ವಾತಿ ನಕ್ಷತ್ರ ಬರುತ್ತೆ, ವಿಶಾಖ ನಕ್ಷತ್ರ ಬರುತ್ತೆ. ಆಗ ಇಲ್ಲಿ ಗುರು ಏನಾದರೂ ವಿಶಾಖ ನಕ್ಷತ್ರದಲ್ಲಿದ್ದರೆ ಅಥವಾ ಚಿತ್ತ ನಕ್ಷತ್ರದಲ್ಲಿದ್ದರೆ, ಕುಜ ನಕ್ಷತ್ರದಲ್ಲಿದ್ದರೆ ಆಗನೂ ಅವ್ರಿಗೆ ಆ್ಯಕ್ಟಿಂಗ್ ಮಾಡ್ತಕ್ಕಂಥ ಯೋಗ ಒಂದು ಫೆಸಿಲಿಟಿ ಬರ್ತದೆ. ಇನ್ನು 11ನೇ ಮನೆಯಲ್ಲಿ ಅಥವಾ 7ನೇ ಮನೆಯಲ್ಲಿ ರವಿ ಬುಧಾದಿತ್ಯ ಯೋಗ ಅಂತೀವಿ. ರವಿ ಬುಧ ಯೋಗ ಇದ್ದರೆ, ರವಿ ಬುಧ ಎಲ್ಲೇ ಇರಲಿ, ಯಾವುದೇ ಮನೆಯಲ್ಲಿದ್ದರೆ 9ರಲ್ಲಿ, ಅದರಲ್ಲಿ 9ರಲ್ಲಿ, 7ರಲ್ಲಿ, 11ರಲ್ಲಿ ಏನಾದರೂ
ರವಿ ಬುಧ ಇದ್ದರೆ ಅದು ಬುಧಾದಿತ್ಯ ಯೋಗ ಅಂತ ಆಗ್ತದೆ. ಯಾವುದೇ ಮನೆಯಲ್ಲಿದೆ ಅದು ಬುಧಾದಿತ್ಯ ಯೋಗನೇ ಆಗ್ತದೆ. ಆ ರೀತಿ ಏನಾದರೂ ಬುಧಾದಿತ್ಯ ಯೋಗ ಯಾವುದೇ ಮನೆಯಲ್ಲಿದ್ರೂ ಅವ್ರಿಗೆ ಖಂಡಿತ ಈ ಆ್ಯಕ್ಟಿಂಗ್ ಮಾಡೋದು, ಡ್ಯಾನ್ಸ್ ಮಾಡೋದು, ಡೈಲಾಗ್ಸ್ ಹೇಳೋದು, ಈ ರೀತಿ ಒಂದು ಕ್ಯಾರೆಕ್ಟರ್ ತುಂಬ ಅವ್ರಿಗೆ ಸುಲಭ ಆಗ್ತದೆ. ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಅವ್ರಿಗೆ ನಟನೆ ಮಾಡೋಕ್ಕೆ ಆಸಕ್ತಿ ಇರ್ತದೆ. ಆ ಲಗ್ನಾಧಿಪತಿ ಅವ್ರಿಗೆ ಹೆಲ್ಪ್ ಆಗಿರಬೇಕು. ಲಗ್ನಾಧಿಪತಿ ತುಂಬ ಸ್ಟ್ರಾಂಗ್ ಆಗಿರಬೇಕು. ಲಗ್ನಾಧಿಪತಿ ವೀಕ್ ಆದರೆ ಆ ಒಂದು ಅವಕಾಶ ಕಳ್ಕೊತಾರೆ ಅವರು, ಭಂಗ ಆಗ್ತದೆ ಅದು. ಯಾವುದೇ ಲಗ್ನ ಆಗಿರೋ ಲಗ್ನಾಧಿಪತಿ 1, 5, 9, 10 ಈ ರೀತಿ ಕ್ಷೇತ್ರಗಳಲ್ಲಿದ್ದು, ಈ ರೀತಿ ಭಾವಗಳಲ್ಲಿದ್ದು ಅವ್ರಿಗೆ ರವಿ ಬುಧನೂ ಒಳ್ಳೆ ಸ್ಥಾನದಲ್ಲಿದ್ದರೆ, ರವಿ ಬುಧ ಶುಕ್ರ ಒಳ್ಳೆ ಸ್ಥಾನದಲ್ಲಿದ್ದರೆ ಖಂಡಿತ ಸಿನಿಮಾ ಕ್ಷೇತ್ರದಲ್ಲಿ ಹೆಲ್ಪ್ ಆಗ್ತದೆ ಅವ್ರಿಗೆ. 1ನೇ ಮನೆ ಆಯಿತು, 10ನೇ ಮನೆ ಆಯಿತು, 7ನೇ ಮನೆ ಆಯಿತು. ಈಗ 2ನೇ ಮನೆ, ಅದರಲ್ಲೂ ತುಂಬ ಟಾಪ್ ಲೆವೆಲಲ್ಲಿ ಹೀರೋಯಿಸಮ್ ಲೆವೆಲಲ್ಲಿ ಕ್ಲಿಕ್ ಆಗಬೇಕು ಅಂದರೆ ಲಗ್ನದಲ್ಲೇ ರವಿ ಬುಧ ಶುಕ್ರ ಇರಬೇಕು, ಅಥವಾ ಸಪ್ತಮದಲ್ಲಿ ರವಿ ಬುಧ ಶುಕ್ರ ಇರಬೇಕು. ಲಗ್ನದಲ್ಲೇ ಆಗಲಿ ಸಪ್ತಮದಲ್ಲೇ ಆಗಲಿ ರವಿ ಬುಧ ಶುಕ್ರ ಕಾಂಬಿನೇಷನ್ ಇದ್ದು 10ನೇ ಮನೆ ಅಧಿಪತಿ ಅಂತ ತುಂಬ ಸ್ಟ್ರಾಂಗ್ ಆಗಿದ್ದಾನೆ ಅಂದರೆ, 10ನೇ ಮನೆ ಅಧಿಪತಿ ಶುಕ್ರ ನಕ್ಷತ್ರದಲ್ಲಿ ಬುಧ ನಕ್ಷತ್ರದಲ್ಲಿ ಇದ್ನು ಅಂದರೆ, ಅದು 10ನೇ ಮನೆ ಅಧಿಪತಿ 7ರಲ್ಲಿ ಬಂದ್ರ ಅಂದರೆ ಖಂಡಿತ ಅವ್ರು ಹೀರೋ ಆಗೋದು ಅಥವಾ ಹೀರೋಯಿನ್ ಆಗೋದು ಈ ಥರ ಒಂದು ಯೋಗ ಇದ್ದೇ ಇರ್ತದೆ. ಹೀರೋ ಆಗಬೇಕು, ಹೀರೋಯಿನ್ ಆಗಬೇಕು ಅಂದರೆ ಲಗ್ನದಲ್ಲಿ ರವಿ ಬುಧ ಶುಕ್ರ ಇರಬೇಕು, ಅಥವಾ ಲಗ್ನಾಧಿಪತಿ ಲಗ್ನದಲ್ಲಿ ಇರಬೇಕು, ಅಥವಾ ಲಗ್ನಾಧಿಪತಿ ಸಪ್ತಮದಲ್ಲಿರಬೇಕು, ಅಥವಾ ಸಪ್ತಮಾಧಿಪತಿ ಲಗ್ನಕ್ಕೆ ಬಂದಿರಬೇಕು. ಈ ರೀತಿ ಕಾಂಬಿನೇಷನ್ ಇದ್ದಂಗೆ ಮಾತ್ರ ಲಗ್ನ ಮತ್ತು ಸಪ್ತಮದಲ್ಲಿ ತುಂಬ ಸ್ಟ್ರಾಂಗ್ ಇಲ್ಲ ಆ್ಯಕ್ಟಿಂಗ್ ಇದೆಲ್ಲ ವಿಚಾರಕ್ಕೆ ಬರೋದಾದರೆ. ಅದರಲ್ಲೂ ಬುಧಾದಿತ್ಯ ಯೋಗ, ಶುಕ್ರ ಯೋಗ ಇವೆಲ್ಲ ತುಂಬ ಸ್ಟ್ರಾಂಗ್ ಆಗಿದ್ದರೆ ಖಂಡಿತ ಅವರಿಗೆ ಒಳ್ಳೆ ಯೋಗ ಬಂದೇ ಬರ್ತದೆ. ಶುಕ್ರ ಇಲ್ಲಿ 10ರಲ್ಲಿದ್ದು ಬುಧ 4ರಲ್ಲಿದ್ದು ಒಬ್ಬರನ್ನೊಬ್ಬರು ನೋಡ್ತಾ ಇದ್ರು ಆ್ಯಕ್ಟಿಂಗ್ ಮಾಡ್ತಕ್ಕಂಥ ಯೋಗ ಬರ್ತದೆ. ಅದು ಒಂದು ವೇಳೆ ಏನಾದರೂ ಬುಧ ಲಗ್ನ ಆಗಿ, ಬುಧ ಲಗ್ನದಲ್ಲಿ ಕನ್ಯಾ ಲಗ್ನ ಆಗಿ ಕನ್ಯಾ ಲಗ್ನದಲ್ಲಿ ಬುಧ ಇದ್ದು ಶುಕ್ರ ಇಲ್ಲಿ ಏನಾದರೂ 7ನೇ ಮನೆಯಲ್ಲಿ ಶುಕ್ರ ಇದ್ದರೆ ಖಂಡಿತ ಇವರು ಟಾಪ್ ಲೆವೆಲ್ ಹೀರೋ ಆಗೋದು ಅಥವಾ ಹೀರೋಯಿನ್ ಆಗೋದು ಯೋಗ ಇರ್ತದೆ. ಕನ್ಯಾ ಲಗ್ನ ಆಗಿರಬೇಕು, ಲಗ್ನದಲ್ಲಿ ಬುಧ ಇರಬೇಕು, 10ನೇ ಮನೆ ಇಲ್ಲಿ 7ನೇ ಮನೆಯಲ್ಲಿ ಆಪೋಸಿಟ್ ಶುಕ್ರ ಇರಬೇಕು. ಆಗ ಬುಧ ಉಚ್ಚ ಆಗ್ತಾನೆ, ಶುಕ್ರನು ಉಚ್ಚ ಆಗ್ತಾನೆ. ಇದೊಂದು ಭಾವ. ಅದರಲ್ಲೂ ಬುಧ ಉಚ್ಚಾಗಿ ಶುಕ್ರನು ಉಚ್ಚಾದರೆ ಖಂಡಿತ ಆ ಯೋಗ ಬಂದೇ ಬರುತ್ತೆ ಅವರಿಗೆ. ಇನ್ನು ಬುಧಾದಿತ್ಯ ಯೋಗದಲ್ಲಿ ಮೇಷರಾಶಿಯಲ್ಲಿ ರವಿ ಹುಚ್ಚಾಗಿ ಜೊತೆಲಿ ಬುಧ ಇದ್ದ ಅಂದರೆ, ಆಮೇಲೆ ಶುಕ್ರ ಏನಾದರೂ ಹುಚ್ಚಾಗಿ ಮೀನರಾಶಿಯಲ್ಲಿ ಇದ್ದ ಅಂದರೆ ಖಂಡಿತ ಇವರು ಆ್ಯಕ್ಟಿಂಗ್ ಮಾಡ್ತಕ್ಕಂಥ ಎಲ್ಲ ಯೋಗಗಳು ಇರ್ತದೆ. ಅದು ಒಂದು ಹೀರೋನೇ ಅಂತಲ್ಲ, ಯಾವುದೇ ಕ್ಯಾರೆಕ್ಟರ್ ಆಗಿರ್ಬೋದು, ಪೋಷಕ ನಟನು ಯಾವುದೇ ಒಂದು ಕ್ಯಾರೆಕ್ಟರ್ ಆಗಿರ್ತಕ್ಕಂಥ ಚಾನ್ಸಸ್ ಇದ್ದೇ ಇರ್ತದೆ. ಹೀರೋ ಹೀರೋಯಿನ್ ಅಂದರೆ ಕಂಪಲ್ಸರಿ 1 ಮತ್ತು 7 ಈ ಭಾವಗಳು ಶುದ್ಧವಾಗಿರಬೇಕು. ಈ ಭಾವಗಳಲ್ಲಿ ರವಿ ಬುಧ ಶುಕ್ರ ಕಾಂಬಿನೇಷನ್ ಬರಬೇಕು. ಆಗ ಅವ್ರಿಗೆ ಆ ಯೋಗ ಬಂದೇ ಬರ್ತದೆ. ಇನ್ನು 9ನೇ ಮನೆ ವಿಚಾರಕ್ಕೆ ಬರೋದಾದರೆ, 9ನೇ ಮನೆಗೆ ಬುಧ ಶುಕ್ರ ರವಿ ರಾಹು ಇವರೆಲ್ಲ ಬಂದರೆ ಆ ನಾಟ್ಯ ಕಲೆಗಳು, ನಾಟ್ಯ, ಸಂಗೀತ, ಸಿನಿಮಾ ಒಂದೇ ಅಲ್ಲ, ನಟನೆ ಒಂದೇ ಅಲ್ಲ, ನಾಟ್ಯ, ಸಂಗೀತ, ಡ್ಯಾನ್ಸು, ಬರವಣಿಗೆ ಎಲ್ಲದರಲ್ಲೂ ಟಾಪ್ ಲೆವೆಲ್ ಇರ್ತಾರೆ ಇವರು. 9ನೇ ಮನೇಲಿ ಚೆನ್ನಾಗಿರ್ತಾರೆ. 9ನೇ ಮನೆ ಅಧಿಪತಿ ಚೆನ್ನಾಗಿರಬೇಕು. 9ನೇ ಮನೆಯಲ್ಲಿ ಬುಧ ರವಿ ಶುಕ್ರ ರಾಹು ಗುರು ಇವರೆಲ್ಲ ಬರಬೇಕು. 2ನೇ ಮನೆಯಲ್ಲಿ ಅಷ್ಟೇ, 2ನೇ ಮನೆಯಲ್ಲಿ ಶುಕ್ರ ಮತ್ತು ಬುಧ ಇದ್ದು 2ನೇ ಮನೆ ಅಧಿಪತಿ ಏನಾದರೂ ಲಗ್ನದಲ್ಲೋ 5ರಲ್ಲೋ 7ರಲ್ಲೋ ಇದ್ದರೆ ಆಗಲೂ ಖಂಡಿತ ಅವ್ರಿಗೆ ಆ್ಯಕ್ಟಿಂಗ್ ಮಾಡ್ತಕ್ಕಂಥ ಯೋಗ ಇರ್ತದೆ. ಇವಾಗ ಕೆಲವರ ಜಾತಕದಲ್ಲಿ ನಾನು ಹೇಳಿದ ರೀತಿ ಇರ್ತದೆ. ಅದು ನೋಡ್ಬಿಟ್ಟು ಅವರು ನನಗಿಲ್ಲಲ್ಲ ಅಂತ ತಿಳ್ಕೊಬೋದು. ಯಾಕಂದರೆ ನಿಮಗೆ ಅಷ್ಟಮಾಧಿಪತಿ ಜೊತೆಲಿ ಇರ್ತಾನೆ, ಅಥವಾ 6ನೇ ಮನೆ ಅಧಿಪತಿ ಜೊತೆಲಿ ಇರ್ತಾನೆ, ಅಥವಾ ಅಷ್ಟಮಾಧಿಪತಿ ನೋಡ್ತಾ ಇರ್ತಾನೆ, ಅಥವಾ 6ನೇ ಮನೆ ಅಧಿಪತಿ ನೋಡ್ತಾ ಇರ್ತಾನೆ. ಹಾಗಿದ್ರೆ ಅವೆಲ್ಲ ಇದ್ರೆ ಆಗೋದಿಲ್ಲ, ಅದೆಲ್ಲ ಭಂಗ ಆಗಿರ್ತದೆ. ಅದು ನೋಡ್ಕೋಬೇಕು. ಈ ರೀತಿ ಒಂದು ಕೆಟ್ಟ ದೃಷ್ಟಿಗಳೆಲ್ಲ ಇದ್ದರೆ ಆಗೋದಿಲ್ಲ. ಕೆಟ್ಟ ದೃಷ್ಟಿ ಇರಬಾರ್ದು, ಕೆಟ್ಟ ಗ್ರಹಗಳ ಕಾಂಬಿನೇಷನು ಬರಬಾರ್ದು. 2ನೇ ಮನೆಯಲ್ಲಿ ಶುಕ್ರ ಇದ್ದು 2ನೇ ಮನೆಯಲ್ಲಿ ಏನಾದರೂ ಬುಧ ಶುಕ್ರ ಇಬ್ಬರು ಇದ್ದು 2ನೇ ಮನೆ ಅಧಿಪತಿ ಏನಾದರೂ 10ರಲ್ಲೋ 11ರಲ್ಲಿದೆ ಗಾಯಕರಾಗೋದು, ಸಂಗೀತದಲ್ಲಿ ಸಿಂಗರ್ಸ್ ಆಗೋದು, ಈ ಎಲ್ಲ ಯೋಗ ಬರ್ತದೆ ಅವ್ರಿಗೆ. ಅದೇ ರೀತಿ ನೀವು ನಾನು ಹೇಳ್ದಂಗೆ ಎಲ್ಲ ಗ್ರಹಗಳು ನೋಡಿ ಯಾವುದೇ ಕಾರಣಕ್ಕೂ ಶುಕ್ರನ ನಕ್ಷತ್ರಗಳಲ್ಲಿ ಅಥವಾ ಬುಧನ ನಕ್ಷತ್ರಗಳಲ್ಲೇ ಇರಬೇಕು. ರವಿ ಬುಧ ಶುಕ್ರ ಎಲ್ಲೇ ಆಗಿರಲಿ, ಯಾವುದೇ ಭಾವದಲ್ಲಾಗಿರಲಿ, ಮತ್ತು ಕರ್ಮಸ್ಥಾನಾಧಿಪತಿ ಮತ್ತು ಲಗ್ನಾಧಿಪತಿ ಇಬ್ಬರೂ ಸಹ ಶುಕ್ರನ ನಕ್ಷತ್ರಗಳಲ್ಲೇ ಇರಬೇಕು. ಲಗ್ನಾಧಿಪತಿ ಏನಾದರೂ 10ನೇ ಮನೇಲಿ ಬಂದು ಕೂತ್ಕೊಂಡು ಶುಕ್ರನ ಜೊತೆ ಬಂದು, ಅಥವಾ ಬುಧನ ನಕ್ಷತ್ರದಲ್ಲಿ ಶುಕ್ರನ ಜೊತೆ ಇದ್ದು ಅದಕ್ಕೇನಾದರೂ ಗುರುವಿನ ದೃಷ್ಟಿ ಬಿದ್ದರೆ, ಅಥವಾ ಚಂದ್ರನ ದೃಷ್ಟಿ ಬಿದ್ದರೆ, ಅಥವಾ ಲಗ್ನ ಯಾವುದೇ ಆಗಿರಲಿ ಆ ಲಗ್ನದಲ್ಲಿ ಶುಕ್ರ ಬುಧ ರವಿ ಇದ್ದು ಆ ರವಿ ಬುಧ ಶುಕ್ರನಿಗೆ ಒಂದು ಚಂದ್ರನ ದೃಷ್ಟಿ ಇದ್ದರೆ, ಅಥವಾ ಗುರುವಿನ ದೃಷ್ಟಿ ಇದ್ದರೆ, ಅಥವಾ ಕರ್ಮಸ್ಥಾನಾಧಿಪತಿ ಬಂದು ಶುಕ್ರನ ನಕ್ಷತ್ರದಲ್ಲಿ ಬಂದು ಕೂತ್ಕೊಂಡ್ರೆ ನಿಮಗೆ ಖಂಡಿತ ಈ ಒಂದು ಸಿನಿಮಾ ಕ್ಷೇತ್ರದಲ್ಲಿ ಯೋಗ ಆಕ್ಟಿಂಗ್ ಮಾಡ್ತಕ್ಕಂಥ ಯೋಗ ಇದ್ದೇ ಇರ್ತದೆ. ಅದೇ ರೀತಿ ಅಂಶಕುಂಡಲಿಯಲ್ಲಿ ಅಷ್ಟೇ ಬುಧ ರವಿ ಶುಕ್ರ ಇವರೆಲ್ಲ ಕಾಂಬಿನೇಷನ್ನು ಖಂಡಿತ ಇರಲೇಬೇಕು. 7 ಮತ್ತು ಲಗ್ನದಲ್ಲಿ ಅಥವಾ 10ರಲ್ಲಿ 2ರಲ್ಲಿ ಈ ರೀತಿ ಕಾಂಬಿನೇಷನ್ ಬಂದಾಗ ಸಿನಿಮಾ ಕ್ಷೇತ್ರದ ಆ್ಯಕ್ಟಿಂಗು, ನಟನೆ, ನಾಟ್ಯ, ಸಂಗೀತ ಇವೆಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದ ವಿಚಾರ ಬಂದೇ ಬರ್ತದೆ. ಇದೇ ಒಂದು ಸಣ್ಣ ಸಿನಿಮಾ ಕ್ಷೇತ್ರದ ಜ್ಯೋತಿಷ್ಯ ವಿಚಾರ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ, ನೀವು ಅಭಿಪ್ರಾಯನ ಕಮೆಂಟ್ ಮಾಡಿ.
ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ, ಒಳ್ಳೆಯದಾಗಲಿ.